ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೋಡ್ತಾ ಇರ್ಬೋದು, ರಮ್ಯಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬಂದು 250K ಫಾಲೋವರ್ಸ್ ಆದ್ರಲ್ವ. ಸೊ ಅದರದ್ದು ಸೆಲೆಬ್ರೇಷನ್ ಮಾಡಬೇಕಂತ ಹಾಗೆ ಮಾತಾಡ್ಕೊಳ್ತಾ ಇದ್ವಿ. ಸೊ ಅದೆಲ್ಲ ಮಾತಾಡ್ಕೊಂಡಾದ್ಮೇಲೆ ನಾವು ರಮ್ಯನ ಮನೆಗೆ ಬಂದ್ವಿ. ಹಾಗೆ ಈ ಒಂದು ಡ್ರೆಸ್ನ ನಾನು ಮಿಂತ್ರದಲ್ಲಿ ಬೈ ಮಾಡಿದ್ದೆ. ಈ ಒಂದು ಡ್ರೆಸ್ ಸೂಪರ್ವಾಗಿದೆ, ಸಖತ್ತಾಗಿದೆ. ಡ್ರೆಸ್ ಕ್ವಾಲಿಟಿ ಅಂತೂ ಅಮೇಝಿಂಗ್. ಸೊ ಹಾಗಾಗಿ ನಂಗೆ ಸಖತ್ ಇಷ್ಟ ಆಯಿತು. ಈ ಒಂದು ಡ್ರೆಸ್ನ ಬೈ ಮಾಡಿದ್ದೆ. ಹಾಗೆ ತುಂಬ ಜನ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ಆಲ್ರೆಡಿ ನಾನು ರೀಲ್ ಮಾಡಿ ಹಾಕಿದ್ದೀನಿ. ನಿಮಗೂ ಕೂಡ ಈ ಒಂದು ಡ್ರೆಸ್ ಇಷ್ಟ ಆಗಿ ಡ್ರೆಸ್ ಏನಾದರೂ ಬೇಕಿದ್ರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಂತ ಕಮೆಂಟ್ ಮಾಡಿ, ಇದು ಲಿಂಕ್ ಅಂತ ಕಮೆಂಟ್ ಮಾಡಿ, ಸೊ ಸಿಗುತ್ತೆ. ಅದಾದಮೇಲೆ ನಾವು ನಮ್ಮನೆ ಬೋರೆಲ್ಲ ತೆಗೆಸಿದ್ವಿ ಅಲ್ವಾ. ಇವತ್ತು ಮೋಟ್ರು ಬಿಡಿಸಿದ್ವಿ. ಸೊ ಮೋಟ್ರು ಬಿಡಿಸಿ ಇವಾಗ ನೀರು ಅದನ್ನು ಮೇಲ್ ಬರಬೇಕು ಅಂತ ಅಂದ್ಬಿಟ್ಟು ಮೋಟ್ರು ಬಿಡಿಸಿರೋದ್ರಿಂದ ಈಗ ಅದಕ್ಕೆ ಪೂಜೆ ಮಾಡಬೇಕಿತ್ತು, ನೀರು ಬರೋ ಟೈಮ್ ಅಲ್ವಾ. ಸೊ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದಿದ್ದೀನಿ. ಆಲ್ರೆಡಿ ನೋಡ್ತಾ ಇರ್ಬೋದು ನೀವು, ಬೇಸ್ ಕಂಪ್ಲೀಟ್ ಆಗಿದೆ, ಬೇಸ್ಮೆಂಟ್ ಎಲ್ಲ ಮುಗ್ದಿದೆ. ಇನ್ನು ನಾವು ಒಂದು 15 ಡೇಸ್ 20 ಡೇಸ್ನ ಇವಾಗ ಕ್ಯೂರಿಂಗ್ ಮಾಡಬೇಕು ಚೆನ್ನಾಗಿ. ಸೊ ಹಾಗೆ ಬರ್ತಾ ಬರ್ತಾ ಏನೇನೆಲ್ಲ ಆಗಿದೆ, ಹಾಗೆ ಬೇಸ್ವರೆಗೆ ನಮಗೆ ಎಷ್ಟು ಅಮೌಂಟ್ ಖರ್ಚಾಯಿತು, ಹಾಗೆ ತುಂಬ ಜನ ಕೇಳ್ತಾಯಿದ್ರಿ ನಿಮ್ಮದು ಸೈಟ್ ಮೆಷರ್ಮೆಂಟ್ ಎಲ್ಲ ಏನು ಎತ್ತ ಅಂತೆಲ್ಲ ಕೇಳ್ತಾಯಿದ್ರಿ. ಸೊ ಆದಷ್ಟು ಬೇಗ ನಾನು ನಿಮ್ಮ ಜೊತೆ ಅದನ್ನು ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ತೀನಿ. ಬಟ್ ಈ ಒಂದು 15-20 ಡೇಸ್ ಬೇಸ್ಮಟ್ಟ ಆರಾಮ್ಸೆ ನಡೀತು. ಒಂಥರ ಖುಷಿ ಆಯಿತು ನನಗೆ. ಬೇಸೆಲ್ಲ ಮುಗಿದ್ಮೇಲೆ ಸಂಪೆಲ್ಲ ಕಟ್ಟಿ ಮತ್ತು ಬೇಸ್ಮಟ್ಟ ಆಗೋವರೆಗೂ ಎಲ್ಲ ಕೆಲಸ ಬಂದು ಇವಾಗ ಫೈನಲಿ ಮೋಟರ್ ಕೂಡ ಬಿಡಿಸಿದ್ದೀವಿ. ಬೋರ್ವೆಲ್ಗೆ ನಾವು ತಕ್ಷಣ ಆ್ಯಕ್ಚುಲಿ ಬಿಡ್ಸೋಕ್ಕಾಗಿರಲಿಲ್ಲ, ಇನ್ನು ನಾವು ಕರೆಂಟ್ ಕೂಡ ತೊಗೊಂಡಿರಲಿಲ್ಲ. ಸೊ ಇವಾಗ ಅದು ಕೂಡ ತೊಗೊಂಡಿದ್ದಾಯಿತು. ಜೊತೆಗೆ ಬೋರ್ ಕೂಡ ಮೋಟ್ರ್ ಹಾಕ್ಸಿದಾಯಿತು ಬೋರ್ಗೆ. ಬಟ್ ನಾವು ಏನಂತ ಹೇಳಿದ್ರೆ, ಯಾವುದೇ ಒಂದು ಮನೆ ಅಂತ ಆಗಿರ್ಬೋದು, ನಾವು ಅಂದ್ಕೊಳ್ಳೋದೇ ಒಂದು, ಬಟ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಅಮೌಂಟ್ ಖರ್ಚಾಕೋದೇ ಒಂದು. ಸೊ ನಮಗೂ ಹಾಗೆ ಅಂತ ಅನ್ನಿಸ್ತು. ಬಟ್ ಏನಂದರೆ ನಮಗೆ ಎಕ್ಸ್ಟ್ರಾ ನಾವೇನೇ ಮನೆ ಕಟ್ತೀವಿ ಅಂತ ಅಂದ್ರೂ ಎಕ್ಸ್ಟ್ರಾ ಒಂದು 3 ಲಕ್ಷ ಎತ್ತಿಟ್ಬಿಡ್ಬೇಕು. ಏನಕ್ಕಂದರೆ ಅದರ್ ಖರ್ಚುಗಳು ಇರುತ್ತೆ, ಈ ಥರ ಖರ್ಚುಗಳು ಬಂದೇ ಬರುತ್ತೆ. ಇವನ್ ಏನಕ್ಕಂದರೆ ನಾವು ಮೋಟರ್ ಬೋರ್ ಆಗಿರ್ಬೋದು, ಬೋರ್ದು ಮೋಟರ್ ಅದೆಲ್ಲ ಕನ್ಸಿಡರ್ ಮಾಡಿರಲ್ಲ ನಾವು ಬೇಸಲ್ಲಿ. ಹಾಗೆ ನಾವು ಪರ್ಮಿಷನ್ ತೊಗೊಳ್ಳೋದು, ಲೈಸೆನ್ಸ್ ತೊಗೊಳ್ಳೋದು ಮನೆ ಕಟ್ಟೋದಕ್ಕೆ, ಅದನ್ನೆಲ್ಲ ಕನ್ಸಿಡರ್ ಮಾಡಿರಲ್ಲ. ಸೊ ಈ ಎಲ್ಲ ಜೊತೆಗೆ ಆಯಾ ಪೂಜೆ ಮಾಡಿಸ್ತೀವಿ. ಹೀಗೆ ಕೆಲವೊಂದು ಸಣ್ಣ ಪುಟ್ಟ ಖರ್ಚುಗಳು ಎಕ್ಸ್ಟ್ರಾನೇ ನಮಗೆ ಒಂದು ಮನೆ ಪ್ಲ್ಯಾನಿಂಗ್ ತೊಗೊಳ್ಳೋದಾಗಿರ್ಬೋದು. ಬರೀ ಕನ್ಸ್ಟ್ರಕ್ಷನ್ ಅಂತ ಬಂದಾಗಲೇ ಬೇರೆ ಅಮೌಂಟ್ ಇರುತ್ತೆ, ಬಟ್ ಈ ಎಲ್ಲ ಖರ್ಚುಗಳು ಸೇರಿದಾಗಲೇ ಅಮೌಂಟ್ ಬೇರೆ ಇರುತ್ತೆ. ಸೊ ನಮಗೂ ಅದೇ ರೀತಿ ಎಕ್ಸ್ಟ್ರಾ ಈ ಲೈಸೆನ್ಸ್ ತೊಗೊಳ್ಳೋದಾಗಿರ್ಬೋದು, ನಾನು ಹೇಳ್ದಾಗೆ ಬೋರ್ ತೆಗೆಸಿದಾಗಿರ್ಬೋದು, ಅದೆಲ್ಲ ಎಕ್ಸ್ಟ್ರಾ ಖರ್ಚುಗಳು ಬಂತು. ಸೊ ಹಾಗಾಗಿ ಈಗ ಫೈನಲ್ ಇಲ್ಲಿವರೆಗೆ ಎಷ್ಟಾಗಿದೆ, ಎಷ್ಟಾಯಿತು, ಏನಾಯ್ತು ಅಂತ ಅಂದ್ಬಿಟ್ಟು ಕೂಡ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಏನಂತ ಹೇಳಿದ್ರೆ, ನಾವು ಆ್ಯಕ್ಚುಲಿ ಏನಂದರೆ ಫುಲ್ಲು ನಾವು ವಹಿಸಿಲ್ಲ ಅಮೌಂಟ್ನ ಕೊಟ್ಟಿರೋದು. ಜಸ್ಟು ಮನೆ ಕಟ್ಟೋದಕ್ಕೆ ಲೇಬರ್ ಮಾತ್ರ ನಾವು ಕಾಂಟ್ರಾಕ್ಟ್ ವಹಿಸಿರೋದು. ಸೊ ಹಾಗಾಗಿ ಅಂದರೆ ಒಂದು ಚದರಕ್ಕೆ ಇಷ್ಟು ಅಂತ ಅಂದ್ಬಿಟ್ಟು ನಾವು ವಹಿಸಿದ್ದೀವಿ. ಇನ್ನು ಮೆಟೀರಿಯಲ್ ಆಗಿರ್ಬೋದು ಪ್ರತಿಯೊಂದನ್ನು ನಾವೇ ಹಾಕ್ಸ್ಕೊಳ್ಳೋ ಅಂಥದ್ದು, ನಾವೇ ನಿಂತ್ಕೊಂಡು ನೋಡ್ಕೊಳ್ಳೋ ಅಂಥದ್ದು. ಸೊ ಹಾಗಾಗಿ ನಾವೇ ಏನೇ ಮೆಟೀರಿಯಲ್ಸ್ ಬೇಕಿದ್ರೂ ಎಲ್ಲ ನಮ್ಮ ಕಡೆಯಿಂದನೇ ಹಾಕ್ಸ್ಕೊಡ್ಬೇಕು. ಅವ್ರು ಜಸ್ಟ್ ಅಂದರೆ ಏನಂದರೆ ಮನೆ ಕಟ್ಟೋದಕ್ಕಷ್ಟೇ ಅವರಿಗೆ ನಾವು ಕಾಂಟ್ರಾಕ್ಟರ್ಗೆ ವಹಿಸಿರೋದು. ಲೇಬರ್ ಚಾರ್ಜ್ ಮಾತ್ರ ಒಟ್ಟಿಗೆ ಗುತ್ತಿಗೆ ಆಧಾರದಲ್ಲಿ ಕೊಟ್ಬಿಟ್ಟಿದ್ದೀವಿ. ಇನ್ನು ಮಿಕ್ಕಿದೆಲ್ಲ ನಾನು ಹೇಳ್ದಾಗೆ ನಮ್ಮದೇ ಮೆಟೀರಿಯಲ್ಸು. ಇವತ್ತು ಫೈನಲ್ಲಾಗಿ ನೀರು ಕೂಡ ಬಂತು. ಎಲ್ಲರೂ ಹೋಗಿದ್ವಿ, ರಮ್ಯಾ ಅವ್ರ ಮನೆಯಲ್ಲೇ ಇದ್ವಿ. ಶಿವು, ನವೀನ್ ಅವರು, ರಕ್ಷಿತಾ, ರಮ್ಯಾ, ಚಿಂಟು, ಜೀವಿತ್ ಎಲ್ಲರೂ ಇದ್ದೀವಿ. ಸೊ ಆಗಲೇ ಟೈಮ್ ಬಂದು ಇದನ್ನು ನಾವು ಇದು ಪೂಜೆ ಮಾಡೋದಕ್ಕೆ ಹೋದಾಗ ಆಲ್ಮೋಸ್ಟ್ ಟೈಮ್ ಆಗಿತ್ತು. ಸುಮಾರು ಒಂದು 6-10 ಆಗಿತ್ತು. ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಫೋನ್ ಮಾಡಿಬಿಟ್ಟು ಬನ್ನಿರಿ ಅಂತ ಕರೆದ್ರು. ಸೊ ಹಂಗಾಗಿ ಹೋಗೋಣ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಹಾಗೆ ಫ್ರೆಂಡ್ಸ್, ಒಂದು ಮದುವೆ ಆಗಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ ಯಾವುದು ನಾವು ಅಂದ್ಕೊಂಡಂಗೆ ಆಗೋಲ್ಲ. ಅದಾಗೋ ಟೈಮ್ಗೆ ಕಾಲ ಕೂಡಿ ಬಂದ್ರೇ ಆಗೋದು ಅಂತ ಹೇಳ್ತಾರೆ. ಬಟ್ ಅದು ಸತ್ಯ. ಅದು ಇವನ್ ನಾನು ಅಷ್ಟೇ ಕೈಯಲ್ಲಿ ದುಡ್ಡಿಟ್ಕೊಂಡು ಮನೆ ಶುರು ಮಾಡಿದ್ದೀನಿ ಅಂತ ಅಲ್ಲ, ಬಟ್ ಹೆಂಗೋ ಆಗ್ತಾಯಿದೆ ಅಂತ ಅನ್ನಿಸ್ತಿದೆ. ಏನಕ್ಕಂದ್ರೆ ಏನೋ ದೇವ್ರ ದಾರಿ ತೋರಿಸ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವಂತೂ ಕೈ ಇಟ್ಟಿದ್ವಿ ಮನೆ ಶುರು ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಆ ದೇವ್ರಿಗೆ ಬೇಡ್ಕೊಳ್ತಾ ಇರ್ತೀನಿ, ಎಲ್ಲ ಒಳ್ಳೆ ರೀತಿ ಆಗಲಿ ಭಗವಂತ ಅಂತ ಹೇಳ್ಬಿಟ್ಟು. ಸೊ ಅದು ಹೇಳ್ದಂಗೆ ನಾವು ಅಂದ್ಕೊಂಡಿರೋ ಟೈಮಲ್ಲಿ ಏನೂ ಆಗೋಲ್ಲ. ಅದೇನಾಗಬೇಕು ಆ ಟೈಮ್ಗೆ ಖಂಡಿತ ಅದಾಗೆ ಎಲ್ಲ ಆಗ್ತಾ ಇರುತ್ತೆ ಅಂತ. ಸೊ ಅದೇ ರೀತಿ ನಮ್ಮ ಜೀವನದಲ್ಲೂ ಆಗ್ತಾಯಿದೆ ಅಂತ ಹೇಳ್ಬೋದು. ನಮಗೆ ಆ್ಯಕ್ಚುಲಿ ಇವಾಗಲೇ ಕಟ್ತೀವಿ, ಈಗಲೇ ಶುರು ಮಾಡ್ತೀವಿ ಅನ್ನೋ ಒಂದು 0% ಯೋಚನೆ ಕೂಡ ನಾವು ಮಾಡಿರಲಿಲ್ಲ. ಏನಕ್ಕಂದರೆ ಇನ್ನೂ ಒಂದು 2-3 ಇಯರ್ಸ್ ಆಗಲಿ, ಆಮೇಲೆ ನೋಡೋಣ, ಹಿಂಗೆ ಮುಂದಕ್ಕೆ ಹಾಕ್ಕೊಂಡು ಬರ್ತಾನೆ ಇದ್ವಿ. ಬಟ್ ಫೈನಲಾಗಿ ಈ ವರ್ಷ ಏನಾಯಿತು ಅಂತ ಗೊತ್ತಿಲ್ಲ. ಇದೆಲ್ಲ ನಮಗೆ 1 or 2 ಡೇಸಲ್ಲಿ ಡಿಸೈಡ್ ಮಾಡ್ಕೊಂಡಿದ್ದು, ಶುರು ಮಾಡಿಬಿಡೋಣ ಏನು
ಎತ್ತ ಅಂತ ಹೇಳಿ. ಸೊ ಫೈನಲ್ ಆಗಿ ಆಯಿತು ಅಂತಲೇ ಹೇಳ್ಬೋದು. ಅದರಲ್ಲೂ ನನ್ನೆಲ್ಲ ಸಬ್ಸ್ಕ್ರೈಬರ್ ಬ್ಲೆಸ್ಸಿಂಗ್ಸ್ ಕೂಡ ಆಗಿರ್ಬೋದು. ಯಾಕಂದರೆ ತುಂಬ ಸತ ನಾನು ಇದ್ರ ವಿಚಾರನ ಶೇರ್ ಮಾಡಿಕೊಂಡಾಗ ತುಂಬ ಜನ ನನಗೆ ಖಂಡಿತವಾಗಿ ಎಲ್ಲರೂ ಒಳ್ಳೆಯದನ್ನು ಹಾರೈಸಿದ್ರಿ. ಸೊ ಅದೆಲ್ಲ ನೋಡಿದಾಗ ತುಂಬಾ ಖುಷಿಯಾಯಿತು. ನಿಮ್ಮೆಲ್ಲರ ಆರೈಕೆಯಿಂದ ಆದಷ್ಟು ಬೇಗ ಇದು ಕೂಡ ಶುರುವಾಗಿದೆ ಅಂತಲೇ ಹೇಳ್ಬೋದು. ಈಗ ಫೈನಲಿ ಪೂಜೆ ಮಾಡಿದ್ದು ಆಯಿತು. ಸೊ ಅಲ್ಲಿಂದ ನಾವು ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಅಂದ್ಬಿಟ್ಟು ರಮ್ಯಾ ಅವ್ರು ಶಾಪಿಂಗ್ ಹೋಗೋಣ ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಶಾಪಿಂಗ್ ಹೋಗೋಕ್ಕಾಗಲಿಲ್ಲ. ಇಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಏನಕ್ಕಂದರೆ ನನ್ನ ಹಸ್ಬೆಂಡ್ ನಾನು ಮುಂಚೆನೇ ನಿಮ್ಗೆ ಹೇಳ್ದಂಗೆ ನಾವೇ ನಿಂತ್ಕೊಂಡೆಲ್ಲ ಕಟ್ಸ್ತಿರೋದ್ರಿಂದ ನನ್ನ ಹಸ್ಬೆಂಡ್ ಆಲ್ಮೋಸ್ಟ್ ಟೈಮ್ ಎಲ್ಲ ಇಲ್ಲೇ ಸ್ಪೆಂಡ್ ಮಾಡಿರ್ತಾರೆ. ಸೊ ಅವ್ರು ಕೂಡ ಟಯರ್ಡ್ ಆಗಿದ್ದರು. ಹಾಗಾಗಿ ಇನ್ನು ಅವ್ರ ಕಡೆ ಸ್ವಲ್ಪ ನೋಡೋಣ, ಅವ್ರಿಗೆ ಏನು ಕಾಫಿ ಗಿಫಿ ಎಲ್ಲ ಮಾಡಿಕೊಟ್ಟು ಇನ್ನು ಊಟಕ್ಕೆಲ್ಲ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು, ಇಲ್ಲ ನಾನು ಬರೋಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದೆ. ಹಂಗಾಗಿ ಚಿಂಟು ಮತ್ತು ರಮ್ಯಾ, ನವೀನ್ ಅವರೆಲ್ಲರೂ ಕೂಡ ಅವ್ರು ಶಾಪಿಂಗ್ ಹೋದರು, ನಾವು ಹೋಗಲಿಲ್ಲ. ಬೇಸ್ ಮಟ್ಟ ಕಂಪ್ಲೀಟ್ ಆಗಿ ಈಗ ಮೋಟಾರ್ ಬಿಡಿಸ್ತಾ ಇದ್ದಾರೆ ನೀರಿಗೆ. ಅಲ್ಲ ಯೂಟ್ಯೂಬಲ್ಲಿ ಬರ್ತೀಯ ನೋಡ್ಕೋ, ಲಿಂಕ್ ಕಳಿಸ್ತೀನಿ. ಹಾಂ ಯೂಟ್ಯೂಬಲ್ಲಿ ಬರ್ತೀಯ ಬಿಡೋ ನಾಳೆ ನೀನು. ಹಾಂ ಹಾಗೆ ಇದು ಬಿಫೋರ್ ಅಂದರೆ ಮೋಟರೆಲ್ಲ ಬಿಡೋದಕ್ಕಿಂತ ಮುಂಚೆ ವಿಡಿಯೋ ಮಾಡ್ಕೊಂಡಿರೋದು. ಸೊ ನವೀನ್ ಅವರು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಅಲ್ಲೇ ಇದ್ರಲ್ಲ, ಸೊ ಆವಾಗ ನವೀನ್ ಅವ್ರು ವಿಡಿಯೋ ಮಾಡಿಕೊಟ್ಟಿದ್ದಾರೆ. ಅದಾದಮೇಲೆ ನಾನು ಹೇಳ್ದಂಗೆ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ರಮಿ. ಥ್ಯಾಂಕ್ ಯು ಫಾರ್ 250K. Yay! Wow, so cute. Congratulations, brother. Congratulations. Nice. ಹಾಗೆ ಫ್ರೆಂಡ್ಸ್, ನನ್ನ ತಂಗಿ ಸೆಲೆಬ್ರೇಷನ್ಗೆ ಅಂದರೆ 250K ಆಗಿದೆ ಅಲ್ವಾ, ಅವಳ ಒಂದು ಸೆಲೆಬ್ರೇಷನ್ಸ್ಗೆ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಈ ಒಂದು ಔಟ್ಫಿಟ್ ವೇರ್ ಮಾಡಿದ್ದೀನಿ. ಈ ಒಂದು ಔಟ್ಫಿಟ್ದು ಲಿಂಕ್ ನಿಮ್ಗೆ ಏನಾದರೂ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿರ್ತೀನಿ. ಸೊ ನೀವು ಹೋಗ್ಬಿಟ್ಟು ಅಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ನಿಮಗೆ ಈ ಡ್ರೆಸ್ ಲಿಂಕ್ ಸಿಗುತ್ತೆ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಡ್ರೆಸ್ ಸಿಕ್ಕಿದೆ ನನಗೆ. ಆ್ಯಕ್ಚುಲಿ ಇದು ರಮ್ಯಂಗೂ ಇಷ್ಟ ಆಯಿತು ಅಲ್ಲ ರಮಿ? ಸಖತ್ ಇಷ್ಟಪಟ್ಟದಲ್ವಾ ಇದು, ಮತ್ತೆ ಇನ್ನೊಂದು ಗ್ರೀನ್. ನಿಧಾನ ತಿನ್ನಿ. ಅದಕ್ಕೆ ನನ್ನ ಮಗ ಸ್ಲಿಪ್ಪರ್ ಹಾಕ್ಸ್ಕೊಂಡಿಲ್ಲ ನಾವು. ಹಾಗೆ ರಮ್ಯಾದು 250K ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕಂಪ್ಲೀಟ್ ಆದಲ್ಲ. ಸೊ ಹಾಗಾಗಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಫೈನಲ್ ಆಗಿ ಸೆಲೆಬ್ರೇಷನ್ ಎಲ್ಲ ನಡೀತಾ ಇದೆ. ಸೊ ಸೆಲೆಬ್ರೇಷನ್ ನೀವು ಆಲ್ರೆಡಿ ನೋಡಿರ್ತೀರಾ, ರಮ್ಯಾ ವ್ಲಾಗಲ್ಲಿ ನೋಡಿರ್ತೀರಾ, ಮತ್ತು ರಕ್ಷಿತಾ ಶಿವ್ ವ್ಲಾಗಲ್ಲೆಲ್ಲ ನೋಡಿರ್ತೀರಾ. ಸೊ ಹಾಗಾಗಿ ನಾನು ತುಂಬ ಲೆಂತಿಯಾಗಿ ಏನು ನಿಮಗೆ ಆ ವೀಡಿಯೋಸ್ ಎಲ್ಲ ಏನು ತೋರ್ಸೋಕ್ಕೋಗಲ್ಲ. ಜಸ್ಟ್ ಮೇನ್ ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡಿದ್ದೀನಿ. ಫುಲ್ ಅಂದರೆ ಅವ್ರದ್ದು ಎಲ್ಲ ಈ ಥರ ಹಿಂಗಿರುತ್ತೆ ಅನ್ನೋ
ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೀಗೆ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು.